ಸರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಉಪೇಂದ್ರ ಸರ್ ಅವ್ರದ್ದು ರುಪೀಸ್ ರೆಸಾರ್ಟ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ನಮ್ಮ ಲೇಔಟ್. ಇದೇ ನೋಡಿ 60 ಫೀಟ್ ಮೇನ್ ರೋಡು, ಅದ್ರ ಪಕ್ಕದಲ್ಲಿರೋದೇ ನಮ್ಮ ಲೇಔಟು. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಸೈಟ್ಸ್ನೇ ನಾವು ಸೇಲ್ ಮಾಡ್ತಾ ಇದ್ದೀವಿ. ನಿಮಗೆ ಬೇಕಾದರೆ ಕಮರ್ಷಿಯಲ್ ಆಗಿ ಅಂಗಡಿಗಾದರೂ ಯೂಸ್ ಮಾಡ್ಕೊಬಹುದು, ಇಲ್ಲಾಂದರೆ ಮನೆನಾದರೂ ಕಟ್ಕೊಬಹುದು. ಸರ್ ನಿಮಗೆ ಈ ಜಾಗ ಈ ಥರ ಮನೆ ಕಟ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡೋಕ್ಕೂ ಓಕೆ, ಇಲ್ಲ ಇನ್ವೆಸ್ಟ್ ಮಾಡಿ ದುಡ್ಡು ಡಬಲ್ ಮಾಡೋದಿದ್ರೂ ಓಕೆ. ಸರ್ ಇದು ಎಕ್ಸಾಕ್ಟ್ ದೊಡ್ಡ ಆಲದ ಮರ ಪಕ್ಕದಲ್ಲಿ ಮತ್ತೆ ಉಪ್ಪಿ ಸರ್ ಅವ್ರದ್ದು ರುಪೀಸ್ ರೆಸಾರ್ಟ್ ನೋಡಿರಬಹುದು ನೀವು. ನಾವು ಈ ಲೇಔಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ರದ್ದು ರೆಸಾರ್ಟ್ ಕಾಣಿಸ್ತಿರುತ್ತೆ ಸರ್. ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಇದೆ, ಮುಂದೆ ಹೋದರೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಹಾಗೆ ವಾಲ್ ಕಾಂಪೌಂಡ್ ಹಾಕಿ ನಾವು ಗೇಟೆಡ್ ಕಮ್ಯುನಿಟಿ ಮಾಡ್ತಾ ಇದ್ದೀವಿ. ತಾರ್ ರೋಡ್ ಇನ್ನೇನು ಇಂಪ್ಲಿಮೆಂಟ್ ಆಗ್ತಾ ಇದೆ ಸರ್. ನೀವು ದುಡ್ಡು ಡಬಲ್ ಮಾಡಬೇಕು ಅಂತ ಚೀಟಿ ಹಾಕ್ತಿರ್ತೀರಾ, ಇಲ್ಲಾಂದರೆ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ. ಚೀಟಿ ಹಾಕಿದಾಗ ಕೆಲವೊಬ್ಬರು ಮೋಸ ಮಾಡಿ ಎತ್ಕೊಂಡು ಓಡೋಗ್ಬಿಡ್ತಾರೆ, ಇಲ್ಲ ಅಂತಂದರೆ ಗೋಲ್ಡು ಯಾರಾದರೂ ಕದೀತಾರೆ. ಅದೇ ಭೂಮಿ ಮೇಲೆ ಹಾಕಿ ದುಡ್ಡು ಯಾವತ್ತೂ ಮೋಸ ಆಗಲ್ಲ, ಅದ್ರ ಡಬಲ್ ಆಗಿ ರಿಟರ್ನ್ಸ್ ನಮಗೆ ಬರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ವರಿ ಅವನಿ ಪ್ರಾಪರ್ಟೀಸಿಂದ ಮಾತಾಡ್ತಾ ಇದ್ದೀನಿ. ನಾವು ಇವಾಗ ಇದ್ದೀವಿ ದೊಡ್ಡ ಆಲದ ಮರದ ಪಕ್ಕದಲ್ಲಿ ಇರುವಂತಹ ರುಪೀಸ್ ರೆಸಾರ್ಟ್ಗೆ ಅಟ್ಯಾಚ್ ಆಗಿರುವಂತಹ ಹರಿಓಂ ರೆಸಿಡೆನ್ಸಿಯಿಂದ ಮಾತಾಡ್ತಾ ಇದ್ದೀನಿ. ಸರ್ ಈಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಅಂಡರ್ ಗ್ರೌಂಡ್ ಕೇಬ್ಲಿಂಗ್ ಇದೆ, ಮುಂದೆ ಹೋದರೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಹಾಗೆ ವಾಲ್ ಕಾಂಪೌಂಡ್ ಹಾಕಿ ನಾವು ಗೇಟೆಡ್ ಕಮ್ಯುನಿಟಿ ಮಾಡ್ತಾ ಇದ್ದೀವಿ. ತಾರ್ ರೋಡ್ ಇನ್ನೇನು ಇಂಪ್ಲಿಮೆಂಟ್ ಆಗ್ತಾ ಇದೆ ಸರ್. ಮುಂದೆ ಸ್ಯಾನಿಟರಿ ಇದೆ. ಹೀಗೆ ನೋಡ್ತಾ ಇದ್ರೆ ನೀವು ಅಕ್ಕಪಕ್ಕದಲ್ಲಿ ತುಂಬ ಮನೆಗಳು ಕಟ್ಟಿದ್ದಾರೆ. ಯಾವುದೇ ಒಂದು ಕುಟುಂಬದವ್ರು ಬಂದು ಇಲ್ಲಿ ನೆಮ್ಮದಿನಲ್ಲಿ ಸ್ಟೇ ಮಾಡೋಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಸರ್ ಅಷ್ಟೂ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಏನು ಪ್ಲಸ್ ಪಾಯಿಂಟ್ ಇದೆ ಅಂತಂದರೆ, ಇದು ಆಲದ ಮರ, ದೊಡ್ಡ ಆಲದ ಮರ ಇದೆಯಲ್ವಾ, ಅದಕ್ಕೆ ತುಂಬ ಹತ್ತಿರದಲ್ಲಿದೆ. ಉಪ್ಪಿ ಸರ್ ಅವ್ರದ್ದು ರುಪೀಸ್ ರೆಸಾರ್ಟ್ ಪಕ್ಕದಲ್ಲೇ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ತುಂಬ ಮನೆಗಳನ್ನ ಆಲ್ರೆಡಿ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ಬಂದು ಲೇಔಟ್ನ ಪರ್ಚೇಸ್ ಮಾಡಿ ನೀವು ಒಂದು ನೆಮ್ಮದಿಲಿ ಜೀವನ ನಡೆಸೋಕೆ ಏನೇನು ಫೆಸಿಲಿಟೀಸ್ ಬೇಕೋ ಅಷ್ಟು ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್. ಇಟ್ಸ್ ನಾಟ್ ಓನ್ಲಿ ಫಾರ್ ರೆಸಿಡೆನ್ಷಿಯಲ್, ಇದರಲ್ಲಿ ನೀವು ಕಮರ್ಷಿಯಲು ಮಾಡ್ಬೋದು. ಯಾಕೆಂದರೆ ಮೇನ್ ರೋಡು ತುಂಬ ಹತ್ತಿರದಲ್ಲೇ ಇದೆ. ಸ್ಕೂಲ್ಸ್ ಆಗಿರಬಹುದು, ಹಾಸ್ಪಿಟಲ್ ಆಗಿರಬಹುದು, ನೀವು ಈಸಿಯಾಗಿ ಹೋಗಿ ಬರಬಹುದು ಸರ್. ಹಾಂ ಸರ್, ನೀವು ಈ ಲೇಔಟಲ್ಲಿ ನಿಂತು ನೋಡಿದ್ರೇ ತುಂಬ BMTCs ಓಡಾಡ್ತಾ ಇರುತ್ತೆ ಸರ್. ಸರ್ ನಮ್ಮ ಲೇಔಟ್ ಎಕ್ಸಾಕ್ಟ್ ದೊಡ್ಡ ಆಲದ ಮರದ ಹತ್ರ ರುಪೀಸ್ ರೆಸಾರ್ಟ್ ಪಕ್ಕದಲ್ಲೇ ಇದೆ ಸರ್. ನಮ್ಮ ಲೇಔಟಲ್ಲಿ ನಿಂತು ನೋಡಿದ್ರೆ ಉಪ್ಪಿ ಸರ್ದು ರುಪೀಸ್ ರೆಸಾರ್ಟ್ ಕಾಣಿಸುತ್ತೆ. ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ತುಂಬ ಮನೆಗಳನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ತುಂಬ ಜನ ಇಲ್ಲಿ ವಾಸವಾಗಿದ್ದಾರೆ. ಇಲ್ಲೂ ಯಾರಾದರೂ ವಾಸ ಮಾಡಬೇಕು ನೆಮ್ಮದಿನಲ್ಲಿ ಅನ್ನೋದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್ ನಾವು. ಸರ್ ನಮ್ಮ ಲೇಔಟಲ್ಲಿ 20, 30, 30, 40, 30, 50 ಎಲ್ಲ ಡೈಮೆನ್ಷನ್ಸ್ ಇರೋಂಥ ಸೈಟ್ಸ್ ಇದೆ ಸರ್. ಮತ್ತು ಈಸ್ಟು, ವೆಸ್ಟ್, ನಾರ್ತ್, ಸೌತು ಎಲ್ಲ ಫೇಸಿಂಗ್ ಸೈಟ್ಸು ಕೂಡ ಇದೆ ಸರ್. ಸರ್ ಡಾಕ್ಯುಮೆಂಟ್ ಬಂದು DC ಕನ್ವರ್ಷನ್ ಈ ಖಾತಾ ಇದೆ ಸರ್ ಸೈಟಿಗೆ. ನೀವು ಬೇಕಂದರೆ 5000 ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಟು ಡಾಕ್ಯುಮೆಂಟ್ ತಗೊಂಡು ಹೋಗ್ಬಿಟ್ಟು ನಿಮಗೆ ಗೊತ್ತಿರೋ ಯಾರಾದರೂ ನಂಬಿಕೆ ಇರೋಂಥ ಲಾಯರ್ ಹತ್ರ ಕೂತ ಚೆಕ್ ಮಾಡಿಸ್ಕೊಬೋದು ಸರ್. ಸರ್ ಒಂದು ಸಲ ಬಂದು ಜಾಗ ನೋಡಿ ಸರ್. ಇನ್ ಕೇಸ್ ನಿಮ್ಗೆ ಏನಾದರೂ ಆ ಜಾಗ ಇಷ್ಟ ಆಯಿತು ಅಂತಂದರೆ 5000 ರೂಪೀಸ್ ಟೋಕನ್ ಅಡ್ವಾನ್ಸ್ ಅಂತ ಪೇ ಮಾಡಿ ನೀವು ಡಾಕ್ಯುಮೆಂಟ್ ಇಸ್ಕೊಂಡು ನೋಡ್ಬೋದು. ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಆದಮೇಲೆ ಡೈರೆಕ್ಟಾಗಿ ನೀವು ರಿಜಿಸ್ಟ್ರೇಷನ್ಗೆ ಬರಬಹುದು. ಇನ್ ಕೇಸ್ ಏನಾದರೂ ನೀವು ಬ್ಯಾಂಕಿಗೆ ಲೋನಿಗೆ ಹೋಗ್ತಿದ್ದೀರಾ ಅಂತಂದರೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಿಂದ ನಾವೇ ಲೋನ್ ಕೊಡಿಸ್ತೀವಿ ಸರ್. 80 to 90% ಲೋನ್ ನಮ್ಮ ಕಡೆಯಿಂದನೇ ಆಗುತ್ತೆ ಸರ್.